ಬ್ರೌನಿ ಕೇಕ್ ಮಾಡೋಕ್ಕೆ ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಸಾಲ್ಟ್ ತೊಗೊಂಡು ಒಂದು 10 ಮಿನಿಟ್ಸ್ ಬಿಸಿ ಆಗೋಕ್ಕೆ ಇದ್ರಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀವಿ. ಇದು ಬಿಸಿ ಆಗೋಷ್ಟರಲ್ಲಿ ನಮ್ಮ ಹತ್ರ ಬಟರ್ ಮತ್ತು ಚಾಕ್ಲೇಟ್ಸ್ ಇದೆ, ಅದನ್ನು ಮೆಲ್ಟ್ ಮಾಡಿ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನೋಡ್ಕೊಂಬರೋಣ. ಸರಿ ಮಾಡೋಣ. ಸೊ ಫಸ್ಟು ನಾವು ಬ್ರೌನಿ ಕೇಕ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಇಷ್ಟು ಇಟ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ಹಾಟ್ ವಾಟರ್ ಆ್ಯಂಡ್ ಚಾಕ್ಲೇಟು ನಾವು ಪೀಸ್ ಮಾಡಿರೋದು, ಆ್ಯಂಡ್ ಇದು ಬಂದುಬಿಟ್ಟು ಬೆಲ್ಲದ ಪೌಡ್ರು, ಜಾಗ್ರಿ ಪೌಡರ್, ಇದು ಬಿಸಿಯಾಗಿರೋ ಹಾಲು, ಆ್ಯಂಡ್ ಇದು ಬಂದುಬಿಟ್ಟು ಗೋಧಿ ಹಿಟ್ಟು, ಹೋಲ್ ವೀಟ್ ಪೌಡರ್, ಇದು ಬಂದುಬಿಟ್ಟು ಕೋಕೋ ಪೌಡರ್, ಆ್ಯಂಡ್ ಇದು ಮೆಲ್ಟ್ ಮಾಡೋಕ್ಕೋಸ್ಕರ ಚಾಕ್ಲೇಟ್, ಆ್ಯಂಡ್ ಮೇನ್ ಬಟರ್ನು ನಾವು ಚಾಕ್ಲೇಟ್ ಮತ್ತು ಬಟರ್ನ ಇವಾಗ ಮೆಲ್ಟ್ ಮಾಡ್ತೀವಿ. ಬನ್ನಿ ಅದನ್ನು ಮೆಲ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ಸ್ನ ತೋರಿಸ್ತೀನಿ. ಇದಕ್ಕೆ ಹಾಟ್ ವಾಟರ್ ಹಾಕಿ ಬಟರ್ನ ಮೆಲ್ಟ್ ಆಗೋಕ್ಕೆ ಇದರೊಳಗೆ ಇಡೋಣ. ಆ್ಯಂಡ್ ಅದಕ್ಕೆ ನಾವು ಚಾಕ್ಲೇಟ್ನು ಹಾಕಿದ್ರೆ ಎರಡು ಒಟ್ಟಿಗೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗೋವರೆಗೂ ನಾವು ಮಿಕ್ಕಿದ ಪ್ರೋಸೆಸ್ ಅದಾದಮೇಲೆ ತೋರಿಸ್ತೀವಿ. ತಿರ್ಸೋದೊಂದು ಸ್ಟೆಪ್ ಮಾಡಿ. ಸೊ ಇದು ಬಂದುಬಿಟ್ಟು ಬಟರ್ ಮತ್ತು ಚಾಕ್ಲೇಟ್ ಮೆಲ್ಟ್ ಆಗಿದೆ. ಅದಾದಮೇಲೆ ನಾವು 6 ಟೇಬಲ್ ಸ್ಪೂನಷ್ಟು ಜಾಗರಿನ ಮೆಷರ್ ಮಾಡಿ ತೊಗೊಂಡಿದ್ದೀವಿ. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ವಿಸ್ಕ್ ಮಾಡೋಣ. ಬಂದುಬಿಟ್ಟು 3/4 ಕಪ್ಪಷ್ಟು ಫುಲ್ ವಾರ್ಮ್ ಮಿಲ್ಕ್, ಬಿಸಿ ಇರೋ ಹಾಲು ತೊಗೊಂಡಿದ್ದೀವಿ. ಅದನ್ನು ಮಿಕ್ಸ್ ಮಾಡೋಣ. ಅದಾದಮೇಲೆ ಇದು ಬಂದುಬಿಟ್ಟು ಹೋಲ್ ವೀಟ್ ಪೌಡರ್, ಗೋಧಿ ಹಿಟ್ಟು, ಇದನ್ನು ನಾವು 1/2 ಕಪ್ಪಷ್ಟು ಮೆಷರ್ ಮಾಡಿ ತೊಗೊಂಡಿದ್ದೀವಿ. ವೀಟ್ ಪೌಡರ್ನ ನಾವು ಮಿಕ್ಸ್ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದು ಕೋಕೋ ಪೌಡರು, ಇದನ್ನು ಅಷ್ಟೇ 6 ಟೇಬಲ್ ಸ್ಪೂನಷ್ಟು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡೋಣ. ಸೊ ಕೋಕೋ ಪೌಡರ್ ನಾವು ಆ್ಯಡ್ ಮಾಡಾದ್ಮೇಲೆ ಕಲರ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಿ ಡಾರ್ಕ್ ಕಲರ್ ಆಯಿತು ಮುಂಚೆಕಿನ್ನ. ಇದು ಬಂದುಬಿಟ್ಟು ನಮ್ಮದು ಕಂಪ್ಲೀಟ್ ಪ್ರೊಸೀಜರ್ ಮುಗ್ದಿದೆ. ಇದ್ರ ಮೇಲೆ ನಾವು ಸ್ವಲ್ಪ ಚಾಕ್ಲೇಟ್ಸ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಸಾಲ್ಟ್ನ ನಾವು ಬಿಸಿ ಆಗೋಕ್ಕೆ ಇಟ್ಟು ಬಂದಿದ್ವಲ್ಲ ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೆಂಗೆ ಇಡ್ತೀವಿ ಅಂತ. ಬಟರ್ ಪೇಪರ್ ಇರಲಿಲ್ಲ. ನಾನು ರೀಸೆಂಟಾಗಿ ಒಂದು ಹ್ಯಾಕ್ ನೋಡಿದ್ದೆ. A4 ಶೀಟ್ಗೆ ನಾವು ಕುಕ್ಕಿಂಗ್ ಆಯಿಲ್ ಅಥವಾ ಗೀ ಏನಾದರೂ ಹಾಕಿಬಿಟ್ಟು ಈ ಥರ ಇಟ್ಟರೆ ಅದೇ ಬಟರ್ ಪೇಪರ್ ಥರ ಆಗುತ್ತೆ. ಸೊ ಯಾರಿಗೆಲ್ಲ ಬಟರ್ ಪೇಪರ್ ಸಡನ್ನಾಗಿ ಇರೋಲ್ಲ ಅವ್ರು ಈ ಹ್ಯಾಕ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಾವು ಮಾಡಿರೋ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಸೊ ಇದನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಪ್ಲೇಸ್ ಮಾಡಿ ಇದನ್ನು ಇವಾಗ ನಾವು ಅಲ್ಲಿ ಸಾಲ್ಟ್ನ ಬಿಸಿ ಆಗೋಕೆ ಇಟ್ಟಿದ್ವಲ್ಲ ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡಿ ಇದು ಕುಕ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಇದು ಬಂದುಬಿಟ್ಟು ಸಾಲ್ಟ್ ಫುಲ್ಲು ಒಂದು 10 ಮಿನಿಟ್ಸ್ ಅಷ್ಟು ಬಿಸಿಯಾಗಿದೆ. ಅದ್ರ ಮೇಲೆ ಒಂದು ಪಾತ್ರೆ ಇಡ್ತಿದ್ದೀವಿ ಪ್ಲೇಸ್ ಮಾಡಿ. ಅದ್ರ ಮೇಲೆ ನಾವು ಮಾಡಿರೋವಂಥ ಇದನ್ನಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದಾದಮೇಲೆ ಹೆಂಗಾಗುತ್ತೆ ಅಂತ ತೋರಿಸ್ತೀವಿ. ಓಕೆ. ಅಲ್ಲ ನಮ್ಮನ್ನು ಮಾಡ್ತಿದ್ದೀರಾ? ಇದು ಬಂದ್ಬಿಟ್ಟು ಎದ್ಬಿಟ್ಟು ಸರಿ ಮಾಡ್ತಿದ್ದೀವಿ ಒಂದಿದು ಊಟ.
ಈ ತುಪ್ಪದ ಬಟ್ಲು ನನ್ನ ಮದುವೆ ಟೈಮಲ್ಲಿ ನನಗೆ ಕೊಟ್ಟಿದ್ದು. ಜಸ್ಟ್ ಕ್ಯೂಟಾಗಿಲ್ವಾ? ಬ್ರೌನಿ, ಚಾಕೋ ಬ್ರೌನಿ ಕೇಕ್ ಬಂದುಬಿಟ್ಟು ಈ ಥರ ಆಗಿದೆ. ನಾವು 1/2 ಅವರ್ ಕೂಲ್ ಆಗಕ್ಕೆ ಬಿಟ್ಟಿದ್ವಿ. ಸೊ ಇದು ಪೇಪರ್ ಸಮೇತ ಎತ್ತಿದ್ರೆ ಈ ಥರ ಬರುತ್ತೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಾದರೂ ತಿನ್ಬೋದು, ಹಾಗೆ ಆದರೂ ತಿನ್ಬೋದು. ಡಿಪೆಂಡ್ಸ್ ಅಪಾನ್ ನಮ್ಮದು ಟೇಸ್ಟ್ ಆ್ಯಂಡ್ ಪ್ರಿಫ್ರೆನ್ಸ್ ಹೆಂಗಿರುತ್ತೆ ಹಾಗೆ. ಸೊ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ನೋಡಿ. ಫುಲ್ ಸಾಫ್ಟಾಗಿ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಯಾರಿಗೆಲ್ಲ ಚಾಕ್ಲೇಟ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದರೆ ಈ ಥರದ್ದು ಮಾಡ್ಕೊಂಡು ತಿಂದರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸಖತ್ತಾಗಿದೆ ಇದು. ಸೊ ನೀವು ಟ್ರೈ ಮಾಡಿ ಒಂದ್ಸತಿ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮನೇಲಿ ಟ್ರೈ ಮಾಡಿ ತಿಂದ್ಬಿಟ್ಟು ತಿಳಿಸಿ. ಇಲ್ಲಿ ಅಂದ್ರೆ ರೆಡ್ ಈ ಕಡೆ ಕ್ಲಿಯರ್ ಒಂದು ನಾನೇ ರೆಡ್ಡು 2 ಕೊಡು ಫಸ್ಟ್ ನನಗಂತೆ. ಚೀ ಏಯ್ ಮೊಟ್ಟೆ ಹಾಕಿ ಮಾಡಿ ಕೊಡ್ತೀವಿ. ಎದ್ವಿ ಪೈಯೂ ಇಲ್ಲ ಪೈ. ಗುಡ್ ಬಾಯ್. ಸೊಪ್ಪು ಬಿಡಿಸ್ತಾ ಅಂತೇಳಿ ಸಾಂಬಾರಿಗೆ. ಏನೋ ಮೆಲ್ ಹೊಡಿತಾನೆ. ಶಾಂಪು ಇತ್ತಲ್ಲ, ಆ ಶಾಂಪು ಹಾಕ್ಬೇಕಾಯ್ತು. ಗಮ್ಮನನ್ನು ಇಲ್ಲೇ ತಂದಿದ್ದಲ್ವ ಶಾಂಪದು. ಚಪ್ಪಟೆ ಬರ್ಬೇಕು ಕೆಳಗಡಿಕೆ. ಒಂದು ಹುಡುಗಿರಿಗೆ ಎದ್ವಿ ಇಲ್ಲಿ ಈ ಕಡೆ